ಸ್ವಾಡ್ಲಿಂಗ್ ಕ್ಲಾತ್ ಅಥವಾ ಬಾತ್ ಟವಲ್ ಅಂತಾನೆ ಹೇಳ್ಬೋದು. ಈ ಬೆಡ್ ಯಾವ ತರ ಅಂತ ತೋರಿಸ್ತೀನಿ. ಸೊ ನೆಟ್ ಇರುವಂತ ಬೆಡ್ ತುಂಬಾ ಸಾಫ್ಟ್ ಆಗಿದೆ, ಮೆಟೀರಿಯಲ್ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಅಂಡ್ ಕಾಣಿಸ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಬಿಕಾಸ್ ಅದು ಏನು ಯೂಸ್ ಇಲ್ಲ ಅಂತ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದೀನಿ. ಪ್ರತಿ ಸತಿ ಹೋಗಿ ಅಲ್ಲಿ ಬಿಸಿನೀರ್ನ ಕಾಯಿಸ್ಕೊಂಡು ಬಂದು ಅದಕ್ಕೆ ತುಂಬಿಸಿ ಹಾಟ್ ಬ್ಯಾಗ್ ನ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಏನದು ಹಾಲು ಲೀಕ್ ಆಗುವಂತ ಚಾನ್ಸಸ್ ಇರುತ್ತೆ, ಓವರ್ಫ್ಲೋ ಇತ್ತು ಅಂತಂದ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವಿದೇಶ್ ವ್ಲಾಗ್ಸ್. ಸೊ ಇವತ್ತು ಬಂದು ಮತ್ತೆ ನಾನು ಹೊಸ ಪ್ರಾಡಕ್ಟ್ಸ್ ಜೊತೆಗೆ ಬಂದಿದ್ದೀನಿ. ಸೊ ಇವತ್ತು ನಾನು ನನಗೇನೇನು ಯೂಸ್ ಆಗುತ್ತೆ ಅಥವಾ ಬೇಬಿದು ಇನ್ನೂ ಸ್ವಲ್ಪ ತೋರಿಸೋದಿತ್ತು, ಸೊ ಅದನ್ನೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೆ ನಿಮಗೆ, ಅಂದರೆ ಮಕ್ಕಳುಗಳಿಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಏನೇನು ಎಸೆನ್ಷಿಯಲ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಎಷ್ಟು ಪ್ರೈಸು, ಯಾವ ಥರ ಇದೆ, ಕ್ವಾಲಿಟಿ ಏನು ಎತ್ತ ಅಂತ ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೆ. ಸೊ ಯಾರಾದರೂ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಬೇಗ ಚೆಕ್ಔಟ್ ಮಾಡಿ. ಆ್ಯಂಡ್ ಇವತ್ತು ಸ್ಟಾರ್ಟ್ ಮಾಡೋಣ. ಫಸ್ಟು 2 ಬೇಬಿ ಪ್ರಾಡಕ್ಟ್ಸ್ ಏನೋ ಇದೆ, ಇನ್ನು ಮಿಕ್ಕಿದ್ದೆಲ್ಲ ನಂದೇನೆ ಇರೋದು. ಸೊ ಸ್ವಲ್ಪ ಕಮ್ಮಿ ಇದೆ ಇವತ್ತು ಪ್ರಾಡಕ್ಟ್ಸು, ಬಿಕಾಸ್ ಇನ್ನೂ ಆರ್ಡರ್ ಮಾಡಿರೋದು ಬರಬೇಕು. ನಾನು ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಬೇಬಿದೆಲ್ಲ ಒಗ್ಯಕ್ಕೆ ಹಾಕ್ಬೇಕಲ್ಲ. ಸೊ ಅದಕ್ಕೇನೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಬಂದು ಇಲ್ಲಿ ತೊಗೊಂಡು, ಓಕೆ ಫಸ್ಟ್ ಇದು ಬೇಡ, ಇದು ಓಪನ್ ಮಾಡೋಣ. ಚಿಕ್ಕದ್ರಿಂದ ಓಪನ್ ಮಾಡೋಣ. ಸೊ ಇದು ಮೀಶೋ ತರಿಸಿರೋದು. ಇದು ಬಂದು ಸ್ವಾಡ್ಲಿಂಗ್ ಕ್ಲಾತ್ ಅಥವಾ ಬಾತ್ ಟವಲ್ ಅಂತಾನೆ ಹೇಳ್ಬೋದು. ಇಲ್ಲ ಮಗುನ ಇದ್ರಲ್ಲಿ ಮಲಗಿಸಿ ನಾವೆಲ್ಲಾನು ಕರ್ಕೊಂಡು ಹೋಗೋಕ್ಕೆ ಯೂಸ್ ಆಗತ್ತಿದು. ಸೊ ಇದು ಟವಲ್ ಥರನೂ ಯೂಸ್ ಆಗುತ್ತೆ, ಸ್ವಾಡ್ಲಿಂಗ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸಣ್ಣದಾಗಿ ಕ್ಯಾಪ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ರ್ಯಾಬಿಟ್ ಫೇಸ್ ಕೂಡ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ಲಾತು ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಇದು ಪ್ಯಾಕ್ ಆಫ್ 3 ಬರುತ್ತೆ. ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಯಾವ ಥರ ಅಂದರೆ ಎಷ್ಟು ಪ್ರೈಸು ಅಂತ ಅಂದ್ಬಿಟ್ಟು. ಸೊ ಇದು ಬಂದು ಪ್ಯಾಕ್ ಆಫ್ 3 ಬರುತ್ತೆ. ಆ್ಯಂಡ್ ಒಂದು ಯೆಲ್ಲೋ ಕಲರ್, ಬ್ಲೂ ಕಲರ್, ಪಿಂಕ್ ಕಲರು. ಸೊ ಇದರಲ್ಲೂ ಕೂಡ ಬೊಂಬೆಗಳಿದ್ದಾವೆ, ಚೆನ್ನಾಗಿದೆ, ಒಂಥರ ಸಾಫ್ಟ್ ಆಗಿ. ಸೊ ಇದು ಒಂದು ಫಸ್ಟ್ ಪ್ರಾಡಕ್ಟ್, ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾನಿದು ಬೇಬಿ ಬೆಡ್ ತರಿಸಿದ್ದೆ. ಅಂದರೆ ಇವಾಗೆಲ್ಲ ಇನ್ನೇನು ನಮ್ಮ ಬೇಬಿ ಆಗೋಷ್ಟೊತ್ತಿಗೆ ಮಳೆಗಾಲ ಬಂದ್ಬಿಡುತ್ತೆ. ಸೊ ಸೊಳ್ಳೆ ಸಿಕ್ಕಾಪಟ್ಟೆ ಇರುತ್ತೆ. ಆ ಟೈಮ್ಗೆ ಈ ಬೆಡ್ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಈ ಬೆಡ್ ಯಾವ ಥರ ಅಂತ ತೋರಿಸ್ತೀನಿ. ಸೊ ನೆಟ್ ಇರುವಂಥ ಬೆಡ್ ತುಂಬ ಸಾಫ್ಟ್ ಆಗಿದೆ, ಮೆಟೀರಿಯಲ್ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ಬಟ್ಟೆ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ಆ್ಯಂಡ್ ನಾವು ಒಳಗೂ ಅಷ್ಟೇ ನೆಟ್ ಹಾಕಿದಾರಲ್ಲ, ನೆಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಓಪನ್ ಮಾಡಿನೂ ಕೂಡ ಮಲಗಿಸ್ಬೋದು. ಇಲ್ಲ ಅಂತಂದರೆ ಸೊಳ್ಳೆ ಇತ್ತು ಅಂದರೆ ಈ ಥರ ನೈಟ್ ಟೈಮ್ ಕ್ಲೋಸ್ ಮಾಡಿ ಮಲಗಿಸ್ಬೋದು. ಜೊತೆಗೆ ಒಂದು ಚಿಕ್ಕ ಪಿಲ್ಲೋ ಕೊಟ್ಟಿದ್ದಾರೆ ತಲೆಗೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಇದು ಹೆಂಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಳಗಡೆನೂ ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ನೋಡ್ತಿರ್ಬೋದು ನೀವು, ನನಗೆ ಈ ಗ್ರೇ ಮತ್ತು ವೈಟ್ ಕಲರ್ ತುಂಬಾ ಇಷ್ಟ ಆಯಿತು. ಸೊ ಇದು ಕೂಡ ಮೀಶೋಯಿಂದನೇ ಬೈ ಮಾಡಿರೋದು. ಆ್ಯಂಡ್ ಆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಬೈ ಮಾಡಿ. ಸೊ ಇದು ಬಂದು ಸೆಕೆಂಡ್ ಬೇಬಿ ಪ್ರಾಡಕ್ಟ್. ಇನ್ನು ತುಂಬ ಆರ್ಡರ್ ಮಾಡೋದಿದೆ, ಇನ್ನು ತುಂಬ ಬೈ ಮಾಡೋದಿದೆ. ಬಟ್ ಸದ್ಯಕ್ಕೆ ಇವಾಗ ಇದೆಷ್ಟು ತಗೊಂಡು ಬಂದಿದ್ದೀನಿ. ಆ್ಯಂಡ್ ಇವಾಗ ಬಂದು ನನ್ನ ಪ್ರಾಡಕ್ಟ್ಸ್ನ ಓಪನ್ ಮಾಡುವಂಥ ಸಮಯ. ನಾನು ಜಾಸ್ತಿ ಏನು ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ. ನೋಡೋಣ, ಇನ್ನು ಮುಂದಕ್ಕೆ ಏನಾದರೂ ಬೇಕು ಅಂತಂದರೆ ಮಾಡ್ಕೊತೀನಿ. ಸೊ ಇವಾಗ ನಾನು ಯಾವ್ದ್ಯಾವ್ದು ಶಾಪ್ ಮಾಡಿದ್ದೀನಿ ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಅಂದರೆ ನನ್ನ ಒಂದು ಏನದು ಡೆಲಿವರಿ ಆದಮೇಲೆ ನಾನು ಯಾವ್ಯಾವ್ದೆಲ್ಲ ಯೂಸ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ನನ್ನ ಹತ್ರ ಯಾವುದಿಲ್ಲ ಅದು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಡೆಲಿವರಿ ಪ್ಯಾಕಿಂಗ್ದೆಲ್ಲ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ನಾನು ಏನೇನು ಬೈ ಮಾಡಿದ್ದೀನಿ, ಏನೇನು ಎಸೆನ್ಷಿಯಲ್ ಇರುತ್ತೆ ನ್ಯೂ ಮಾಮಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಮಿನಿಮಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಇರುತ್ತಲ್ಲ ಅದರಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಬಂದು ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನಾನು ಈ ಬ್ರಾ ಎಕ್ಸ್ಟೆಂಡರ್ ತೊಗೊಂಡಿದ್ದೀನಿ.
ಸೊ ಇದು ಏನಕ್ಕೆ ತಗೊಂಡೆ ಅಂತ ಅಂದರೆ ನೋಡಿ, ಈ ಥರ ಪ್ಯಾಕ್ ಆಫ್ 3 ಬರುತ್ತೆ, 3 ಕಲರ್ಸಲ್ಲಿ. ಇದು ಏನಕ್ಕೆ ತಗೊಂಡೆ ಅಂತ ಅಂದರೆ, ಈಗ ನಮ್ಮ ಹತ್ರ ಆಲ್ರೆಡಿ ಏನದು ಇನ್ನರ್ ವೇರ್ಸ್ ಇದೆ, ಅಂದರೆ ಬ್ರಾಸ್ ಇದೆ. ಸೊ ಅದು ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ. ಬ್ರೆಸ್ಟ್ ಎನ್ಲಾರ್ಜ್ ಆದಾಗ ಟೈಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನೆ ಅಂಥ ಟೈಮಲ್ಲಿ ಹೊಸದು ತಗೊಂಡು ಮತ್ತೆ ಅದು ಯೂಸ್ ಆಗದೆ ಇರೋ ಥರ ಆಗೋದಕ್ಕಿಂತ ಬ್ರಾ ಎಕ್ಸ್ಟೆಂಡರ್ ತೊಗೊಂಡ್ಬಿಟ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಲಾಸ್ಟಿಕ್ ಇದೆ, ಇದನ್ನು ಇಲ್ಲಿ ಲೂಪ್ಸ್ ಇದೆ, ಇಲ್ಲಿ ಹುಕ್ ಇದೆ, ಆ್ಯಂಡ್ ಕಾಣಿಸ್ತಿದೆ ಅಂತ ಅನ್ಸುತ್ತೆ ನಿಮಗೆ. ಸೊ ಸ್ವಲ್ಪ ದೂರ ಇಟ್ಟಿದ್ದೀನಿ. ಸೊ ಇದನ್ನ ಹಾಕೊಂಡಾಗ ನಮಗೆ ಒಂಥರ ಓಕೆ ಈಸಿಯಾಗಿ ಫೀಲ್ ಆಗುತ್ತೆ. ಸ್ವಲ್ಪ ದೊಡ್ಡದಾಗು ಇಲ್ಲಿ 3 ಲೂಪ್ಸ್ ಕೊಟ್ಟಿದ್ದಾರೆ, ದೊಡ್ಡದು ಮಾಡ್ಕೊಬೋದು, ನಾವು ಚಿಕ್ಕದು ಮಾಡ್ಕೊಬೋದು. ಸೊ ಇದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ನನಗೆ ಈ ಏನದು ಫೀಡಿಂಗ್ ಬ್ರಾಸ್ ಎಲ್ಲ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಅದು ಏನೂ ಯೂಸ್ ಇಲ್ಲ ಅಂತ ನಾನು ತುಂಬ ವಿಡಿಯೋಸಲ್ಲಿ ನೋಡಿದ್ದೀನಿ ಆ್ಯಂಡ್ ಕೇಳಿದ್ದೀನಿ ಕೂಡ. ಸೊ ಸುಮ್ಮನೆ ತಗೊಂಡು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು, ಹೆಂಗೋ ಅದು ಮುಂದಕ್ಕೆ ಒನ್ ಇಯರ್ ಆದ್ಮೇಲೆ ಯೂಸ್ ಆಗೋದೇ ಇಲ್ಲ. ಸೊ ಬೇಡ ಅಂತ ಅಂದ್ಬಿಟ್ಟು ನಾನು ಈ ಬ್ರಾ ಎಕ್ಸ್ಟೆಂಡರ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ನನ್ನ ಫಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಎಲೆಕ್ಟ್ರಿಕ್ ಹೀಟಿಂಗ್ ಪ್ಯಾಡ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ಏನಕ್ಕೆ ತೊಗೊಂಡೆ ಅಂತಂದ್ರೆ, ನಮ್ಮ ಮನೇಲಿ ಆಲ್ರೆಡಿ ಸೊ ಸಿಲಿಕಾನ್ದು ಹಾಟ್ ಬ್ಯಾಗ್ ಇದೆ ನಮ್ಮ ಮನೆಯಲ್ಲಿ. ಬಟ್ ಏನಕ್ಕೆ ನಾನು ಎಲೆಕ್ಟ್ರಿಕ್ದು ತೊಗೊಂಡೆ ಅಂತಂದರೆ, ಈಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋದಾಗ ನನಗೇನಾದರೂ ಪೇಯ್ನ್ ಬಂತು ಅಂತಂದ್ರೆ, ಅದು ಬ್ಯಾಕ್ ಪೇಯ್ನ್ ಇತ್ತು ಅಂತ ಏನಾದರೂ ಇತ್ತು ಅಂತಂದಾಗ ನಾವು ಪ್ರತಿ ಸತಿ ಹೋಗಿ ಅಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಬಂದು ಅದಕ್ಕೆ ತುಂಬಿಸಿ ಹಾಟ್ ಬ್ಯಾಗ್ನ ಇಟ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಎಲೆಕ್ಟ್ರಿಕ್ದು ತೊಗೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಎಲ್ಲಿ ಬೇಕಾದರೂ, ಪೋರ್ಟೇಬಲ್ ಇದು, ಈಸಿಯಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಆ್ಯಂಡ್ ಯಾವಾಗ ಬೇಕಾದ್ರೂ ಚಾರ್ಜ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಒಂದ್ಸತಿ ಹಾಕಿ ಬಿಟ್ಬಿಟ್ರೆ ಇಲ್ಲಿ ಇದು ಕೊಟ್ಟಿದ್ದಾರೆ, ಏನದು ಹೋಲ್ ಮತ್ತೆ ಪ್ಲಗ್ ಕೊಟ್ಟಿದ್ದಾರೆ. ಸೊ ಇದು ಓಪನ್ ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ, ಆ್ಯಂಡ್ ಈ ಥರ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಜೊತೆಗೆ ಇಲ್ಲಿ ವಯರ್ ಕೂಡ ಕೊಟ್ಟಿದ್ದಾರೆ. ವಯರ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಇಲ್ಲಿಗೆ ಇನ್ಸರ್ಟ್ ಮಾಡಿ ಇದನ್ನ ಪ್ಲಗ್ಗೆ ಹಾಕಿದ್ರೆ ಇದು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಲೈಟ್ ಬರುತ್ತೆ. ಸೊ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಹೀಟ್ ಬೇಕೋ ಅಷ್ಟು ಹೀಟ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಸೊ ತುಂಬ ಯೂಸ್ಫುಲ್ ಅಂತಾನೆ ಹೇಳ್ತೀನಿ ನಾನು. ಪ್ರತಿ ಸತಿ ಹೋಗಿ ಬಿಸಿನೀರು ಕಾಯಿಸ್ಕೊಂಡು ಬಂದು ಹೀಟ್ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಇದು ತುಂಬಾ ಯೂಸ್ ಆಗುತ್ತೆ ಹಾಸ್ಪಿಟಲ್ಸಲ್ಲಿ, ಅದಕ್ಕೆ ನಾನು ಇದನ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇದೆ, ಆ್ಯಂಡ್ ನಾನು ಯೂಸ್ ಮಾಡಿ ಕೂಡ ನೋಡಿದ್ದೀನಿ. ತುಂಬ ಜಾಸ್ತಿನೇ ಬಿಸಿ ಆಗುತ್ತೆ ಹೇಳ್ಬೇಕಂತಂದ್ರೆ, ಆ್ಯಂಡ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದಾಗಿತ್ತು ಎಲೆಕ್ಟ್ರಿಕ್ ಹೀಟಿಂಗ್ ಪ್ಯಾಡ್. ಆ್ಯಂಡ್ ಈಗ ನೆಕ್ಸ್ಟು ಓಕೆ, ಐ ಥಿಂಕ್ ಇದು ನಾನು ತುಂಬ ಬೇಗನೆ ತೊಗೊಂಡ್ಬಿಟ್ಟಿದ್ದೀನಿ, ಬಿಕಾಸ್ ನಿಮ್ಮೆಲ್ಲರಿಗೂ ತೋರಿಸ್ಬೇಕಿತ್ತಲ್ಲ ಅದಕ್ಕೇನೆ. ಇದೇನಪ್ಪ ಅಂತಂದರೆ ಮೀಮಿ ಅವರ ಸೂಪರ್ ಅಬ್ಸಾರ್ಬೆಂಟ್ ಡಿಸ್ಪೋಸಬಲ್ ನರ್ಸಿಂಗ್ ಬ್ರೆಸ್ಟ್ ಪ್ಯಾಡ್ಸ್. ಅಂದರೆ ಇವಾಗ ಮಗು ಆದಮೇಲೆ ಏನದು ಹಾಲು ಲೀಕ್ ಆಗೋಂಥ ಚಾನ್ಸಸ್ ಇರುತ್ತೆ, ಓವರ್ಫ್ಲೋ ಇತ್ತು ಅಂತಂದರೆ. ಸೊ ಅವಾಗ ಈ ಏನು ಪ್ಯಾಡ್ಸ್ ಏನಿದೆಲ್ಲ ಇದನ್ನು ನಾವು ಬ್ರಾಗೆ ಅಟ್ಯಾಚ್ ಮಾಡಿದಾಗ ಏನೇ ಒಂದು ಮಿಲ್ಕ್ ಸೆಕ್ರೀಷನ್ ಆದ್ರೂ ಅದು ಬಂದು ಈ ಪ್ಯಾಡಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಸೊ ಅವಾಗ ನಮ್ಮ ಡ್ರೆಸ್ ಕೂಡ ಹಾಳಾಗೋದಿಲ್ಲ, ಪದೇ ನಾವು ಡ್ರೆಸ್ ಚೇಂಜ್ ಮಾಡಬೇಕು ಅಂತಲೂ ಇರೋದಿಲ್ಲ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡ್ತೀನಿ ಹೇಗೆ ಯೂಸ್ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು, ಬಿಕಾಸ್ ಈಗ ಸದ್ಯಕ್ಕೆ ನನಗೆ ಯೂಸ್ ಇಲ್ಲ. ಬಟ್ ಆದ್ರೂ ಇರಲಿ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ಸಿಂಗಲ್ ಪ್ಯಾಕಲ್ಲಿ ಬರುತ್ತೆ. ಇದನ್ನು ಓಪನ್ ಮಾಡಿ ಪ್ಯಾಡ್ ಇದು ಏನದು ಬ್ರಾಗೆ ಅಟ್ಯಾಚ್ ಮಾಡಿ ನಾವು ಯೂಸ್ ಮಾಡ್ಕೊಬೋದು. ಸೊ ಇದು ಬಂದು ಹಾಸ್ಪಿಟಲ್ಸಲ್ಲಿ ತುಂಬ ಯೂಸ್ ಆಗುತ್ತೆ, ಏನೂ ಇರೋದಿಲ್ಲ. ಇದು ಬಂದು ಪ್ಯಾಕ್ ಆಫ್ 24 ಪೀಸಸ್ ಬರುತ್ತೆ, ಅಂದರೆ 12 ಪೇರ್ಸ್ ಬರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಯಾವ ಥರ ಯೂಸ್ ಮಾಡಬೇಕು, ಏನೋ ಎತ್ತ ಎಷ್ಟು ತೊರಗು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಓದ್ಕೊಂಡು ನೀಟಾಗಿ ನೀವು ಕೂಡ ಇದನ್ನು ಅಮೆಝಾನಿಂದ ಆರ್ಡರ್ ಮಾಡಿರೋದು. ಓಕೆ, ಬೇಕಾದರೆ ನೀವು ತೊಗೋಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇದು ಒಂದು ಮೆಟರ್ನಿಟಿ ಡಿಸ್ಪೋಸಬಲ್ ಪ್ಯಾಡ್ಸ್.
ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಒನ್ಸ್ ನಾವು ಬೇಬಿನ ಡೆಲಿವರಿ ಮಾಡಾದ್ಮೇಲೆ ನಮಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಹೆವಿ ಫ್ಲೋ ಇರುತ್ತೆ, ಅದಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಡಿಸ್ಪೋಸಬಲ್ ಮೆಟರ್ನಿಟಿ ಪ್ಯಾಡ್ಸ್ ಅಂತ ಮಾಡ್ತಾರೆ. ಸ್ವಲ್ಪ ದೊಡ್ಡದಾಗಿರುತ್ತೆ ಆ್ಯಂಡ್ ನಮಗೆ ಕಂಫರ್ಟಬಲ್ ಆಗು ಕೂಡ ಇರುತ್ತೆ. ಇದು ಡಿಸ್ಪೋಸಬಲ್ ಪ್ಯಾಂಟೀಸ್ ಥರ ಬರುತ್ತಲ್ಲ ಆ ಥರದ್ದಲ್ಲ, ಇದು ಒಂದು ಇದಕ್ಕೆ ಏನದು ಅಂಡರ್ವೇರ್ಗೆನೆ ಹಾಕೊಳ್ತಾರಲ್ಲ ಮಾಮೂಲಿ ನಾವು ಹೆಂಗ್ ಪ್ಯಾಡ್ಸ್ ಯೂಸ್ ಮಾಡ್ತೀವೋ ಸೇಮ್ ಅದೇ ಥರದ್ದೇನೆ ಇದು ಕೂಡ ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಅಲ್ಲಿ ಇರುತ್ತೆ. ಸೊ ನಾನು ಇದನ್ನ ತರಿಸ್ಕೊಂಡಿದ್ದೀನಿ ಅಂಡ್ ಇದು ಪ್ಯಾಕ್ ಆಫ್ 3 ಬರುತ್ತೆ. ಒಂದು ಪ್ಯಾಕ್ ಅಲ್ಲಿ 10 ನಂಬರ್ಸ್ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿ ಅದಾದ್ಮೇಲೆ ನಾನು ನಿಮ್ಗೆ ರಿವ್ಯೂಸ್ ಕೊಡ್ತೀನಿ. ಬಿಕಾಸ್ ಮೀಮಿ ಅನ್ನೋ ನ್ಯೂ ಮಾಮ್ ಅನ್ನೋ ಪ್ರಾಡಕ್ಟ್ ನಾನು ಫಸ್ಟ್ ಟೈಮ್ ತಗೊಂತಿರೋದು. ಬಟ್ ನಾನು ಇದನ್ನ ರಿವ್ಯೂ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಸೊ ಅದಕ್ಕೆ ಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ. ಇನ್ ಕೇಸ್ ನನಗೆ ಓಕೆ ಆಯ್ತು ಅಂತಂದ್ರೆ ಇದ್ರ ಬಗ್ಗೆ ನಾನು ಓಪನ್ ಆಗಿ ಡೀಟೇಲ್ ಆಗಿ ರಿವ್ಯೂ ಕೊಡ್ತೀನಿ, ಓಕೆನಾ. ಅಂಡ್ ಇನ್ನ ಪ್ಯಾಂಟೀಸ್ ತರದ್ದು ನಾನು ತರಿಸ್ತಾ ಇದ್ದೀನಿ, ಅದು ಕೂಡ ಬಂದ್ಮೇಲೆ ಅದ್ರದ್ದು ರಿವ್ಯೂ ಕೊಡ್ತೀನಿ. ಅಂದ್ರೆ ಅದ್ರದ್ದು ಏನು ಎತ್ತ ಯಾವ್ದು ತಗೊಂಡಿದ್ದೀನಿ ಏನು ಎತ್ತ ಅಂತ ತೋರಿಸ್ತೀನಿ. 2 ಇಟ್ಕೊಂಡಿರ್ತೀನಿ, ಬಟ್ ಯಾವ್ದು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೇನೆ 2 ಇದ್ರೆ ಸೇಫರ್ ಸೈಡ್ಗೆ 2 ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಅಷ್ಟೇನೆ. ಸೊ ಇದಾಗಿತ್ತು ಮೆಟರ್ನಿಟಿ ಪ್ಯಾಡ್ಸ್. ಅಂಡ್ ನೆಕ್ಸ್ಟ್ ಬಂದು ನಾನಿಲ್ಲಿ ಫ್ಲಿಪ್ಕಾರ್ಟ್ ಇಂದ 3 ಡ್ರೆಸ್ನ ತರಿಸಿದ್ದೀನಿ. ಸೊ ಇದು ಮಾಮೂಲಿ ಡ್ರೆಸ್ ಅಲ್ಲ, ಇದು ಬಂದು ಫೀಡಿಂಗ್ ಕುರ್ತೀಸು. ಸೊ ಈ 3 ಫೀಡಿಂಗ್ ಡ್ರೆಸ್ಸೇನೆ. ಸೊ ಒಂದೊಂದಾಗಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ ಅಂಡ್ ಮೇಲ್ಗಡೆ ಈ ತರ ಪ್ರಿಂಟ್ ಕೊಟ್ಟಿದ್ದಾರೆ. ಜೊತೆಗೆ ಈ ಸೈಡ್ ಅಲ್ಲಿ ಜಿಪ್ ಕೊಟ್ಟಿದ್ದಾರೆ. ಈ ತರ ಫುಲ್ ಜಿಪ್ ಇದೆ ಅಂಡ್ ಈ ತರ ಓಪನ್ ಆಗುತ್ತೆ. ಫೀಡಿಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಒಂದ್ ಸೈಡ್ ಅಲ್ಲ 2 ಸೈಡು ಕೂಡ ಜಿಪ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟೈ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಸೊ 2 ಸೈಡು ಟೈಯಿಂಗ್ ಕೊಟ್ಟಿದ್ದಾರೆ ಅಂಡ್ ಫುಲ್ ಪ್ಯೂರ್ ಕಾಟನ್ ಇದೆ ಅಂಡ್ ತುಂಬಾ ಲಾಂಗ್ ಬರುತ್ತೆ. ಇದು ಆಲ್ಮೋಸ್ಟ್ ನಮ್ದು ಮಂಡಿಯಿಂದ ಕೆಳಗವರೆಗೂ ಬರುತ್ತೆ. ಆರಾಮಾಗಿ ಇದೊಂದನ್ನೇ ಹಾಕೊಂಡು ನಾವು ಅಂದ್ರೆ ಹೊರಗಡೆ ಕೂಡ ಹೋಗ್ಬೋದು, ತುಂಬಾ ಆಡಾಗಿ ಕಾಣೋದಿಲ್ಲ. ಅಂಡ್ ಇದು ಮನೇಲೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಹೊರಗಡೆ ಡಾಕ್ಟರ್ ವಿಸಿಟ್ ಹೋಗ್ತೀವಿ ಅಂತಂದ್ರು ಅವಾಗೂ ಯೂಸ್ ಮಾಡ್ಬೋದು. ಅಂಡ್ ನಂಗೊಂದು ತುಂಬಾ ಇಷ್ಟ ಆಯ್ತು. ಅಂಡ್ 3/4 ಸ್ಲೀವ್ಸ್ ಬಂದಿದೆ. ನಾನು ಇದನ್ನ XXL ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇವಾಗ ಬೇಕೇ ಬೇಕು ನನಗೆ. ಸೊ ಲೂಸ್ ಆದ್ರೂ ಪರವಾಗಿಲ್ಲ, ಒಂದು ಸ್ಟಿಚ್ ಹಾಕೊಂಡ್ರೆ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಪಿಂಕ್ ಕಲರ್ ಡ್ರೆಸ್ ಬಗ್ಗೆ, ಫೀಡಿಂಗ್ ಡ್ರೆಸ್. ನೆಕ್ಸ್ಟ್ ಬಂದು ನಾನು ಈ ಕಲರ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಗ್ರೀನಿಶ್ ಯೆಲ್ಲೋ ತರ ಇದೆ. ಸೊ ಇದು ಕೂಡ ಸೇಮ್ ಅದೇನೆ, ಪ್ಯಾಟರ್ನ್ ಎಲ್ಲ ಸೇಮ್ ಇದೆ. ಇದಕ್ಕೂ ಕೂಡ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಓಪನ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಜಿಪ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಫುಲ್ ಸ್ಲೀವ್ಸ್, ಸೇಮ್ ಪ್ಯಾಟರ್ನ್, ಅಂದ್ರೆ ಡ್ರೆಸ್ ಪ್ಯಾಟರ್ನ್ ಎಲ್ಲ ಸೇಮು, ಬಟ್ ಡಿಸೈನ್ಸು ಮತ್ತೆ ಕಲರ್ಸ್ ಮಾತ್ರ ಚೇಂಜು. ಅಂಡ್ ಇಲ್ಲಿ ಗ್ಯಾದರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನಾವು ಬರೀ ಫೀಡ್ ಮಾಡ್ಬೇಕಾದ್ರೆ ಮಾತ್ರ ಹಾಕೋಬಹುದು ಅಂತ ಅಲ್ಲ, ಈಗ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಹಾಕೊಂಡು ಯೂಸ್ ಮಾಡ್ಕೊಳ್ಳೋ ಅಂತ ಡ್ರೆಸ್ನೇ ನಾನು ತರಿಸಿರೋದು. ಇದು ಹಾಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಯಾವುದೇ ರೀತಿಯಾದ ಇರಿಟೇಷನ್ ಆಗೋದಿಲ್ಲ. ಸೊ ಡಾಕ್ಟರ್ ವಿಸಿಟ್ಗೆ ಆಗಿರ್ಬೋದು ಅಥವಾ ಮನೇಲಾಗಿರ್ಬೋದು ಇದು ತುಂಬಾನೇ ಚೆನ್ನಾಗಿರುತ್ತೆ. ನಂಗದು ತುಂಬಾ ಇಷ್ಟ ಆಯ್ತು. ಇದು ಕೂಡ ಫುಲ್ ಲೆಂತ್, ಅಂದ್ರೆ 3/4 ಲೆಂತ್ ಬರುತ್ತೆ. ಅಂಡ್ ಇದಾಗಿತ್ತು ಸೆಕೆಂಡ್ ಡ್ರೆಸ್. ಅಂಡ್ ಲಾಸ್ಟ್ ಒನ್ ಬಂದು ಈ ಮೆಂತ್ಯ ಯೆಲ್ಲೋ ಕಲರ್ ಅಂತ ಹೇಳ್ತಾರಲ್ಲ ಅದು. ಇದು ಕೂಡ ಸೇಮ್ ಪ್ಯಾಟರ್ನ್, ಇಲ್ಲೂ ಕೂಡ ಜಿಪ್ ಇದೆ 2 ಸೈಡು. ಸೊ ಈ ಸೈಡ್ ತೆಗೆದು ತೋರಿಸ್ತೀನಿ ನಾನು. ಸೊ ಈ ತರ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಶ್ರಿಂಕ್ ಆಗಬಹುದು. ಸೊ ನೋಡ್ಕೊಂಡು ನೀವು ಡ್ರೆಸ್ನ ಆರ್ಡರ್ ಮಾಡ್ಕೊಳ್ಳಿ. ಅಂಡ್ ನಾನು ಇದನ್ನ ನೀರ್ಗೆ ಹಾಕಿ ಕೂಡ ನೋಡಿದ್ದೀನಿ, ಶ್ರಿಂಕ್ ಆಗುತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು. ಒಂದು 1% ಆಗ್ಬೋದು ಅಷ್ಟೇನೆ, ತುಂಬಾ ಜಾಸ್ತಿ ಏನು ಶ್ರಿಂಕ್ ಆಗೋದಿಲ್ಲ. ಅಂಡ್ ಕಲರ್ ಕೂಡ ಅಷ್ಟೇ, ಕಲರ್ ಹೋಗ್ಲೇ ಇಲ್ಲ ಹೇಳ್ಬೇಕಂದ್ರೆ. ಒಂಚೂರು ಏನು ಆ ಗಂಜಿ ಏನು ಹಾಕಿರ್ತಾರಲ್ಲ ಅದು ಒಂಚೂರು ಹೋಗ್ಬೋದು ಅಷ್ಟೇನೆ. ಸೊ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ. ಅಂಡ್ ತುಂಬಾನೇ ಚೆನ್ನಾಗಿದೆ, ನಂಗದು ತುಂಬಾ ಇಷ್ಟ ಆಯ್ತು 3 ಡ್ರೆಸ್ಸು ಕೂಡ. ಐ ಥಿಂಕ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಸದ್ಯಕ್ಕೆ ನಾನು 3 ಫೀಡಿಂಗ್ ಡ್ರೆಸ್ ಅಷ್ಟೇ ತರಿಸಿರೋದು, ಇನ್ನ ತರಿಸ್ಬೇಕು, ನೋಡೋಣ. ಈಗಲೇ ಬೇಡ ಅಂತ ಅನ್ಕೊಂಡಿದ್ದೀನಿ. ಇವಾಗ ಹೆಂಗೂ ಕಂಫರ್ಟಬಲ್ ಆಗಿ ನಾನು
ಪ್ಯಾಂಟು ಟೀ ಶರ್ಟು ಇದರಲ್ಲೇ ಇದ್ದೀನಿ. ಇದೆಲ್ಲನ ಹೋಗಿ ಬರೋದಕ್ಕೆ ಅಂತ ತೊಗೊಂಡಿದ್ದಷ್ಟೇನೆ. ಮನೇಲೆಲ್ಲ ಯೂಸ್ ಮಾಡೋ ಡೌಟು, ಬಿಕಾಸ್ ನನಗೆ ಪ್ಯಾಂಟು ಟೀ ಶರ್ಟೇ ಕಂಫರ್ಟೇಬಲ್ಲು, ಸಿಕ್ಕಾಪಟ್ಟೆ ಕಂಫರ್ಟೇಬಲ್ಲು. ಸೊ ಗೊತ್ತಿಲ್ಲ ಬೇಬಿ ಆದಮೇಲೆ ಯಾವ ಥರ ಇರುತ್ತೆ ಸಿಚುವೇಶನ್ ಅಂತ ಅಂದ್ಬಿಟ್ಟು ಸೊ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇನ್ನೂ ನೋಡ್ತಿದ್ದೆ ಏನದು ಇವಾಗೆಲ್ಲ ಜಿಪ್ಲೆಸ್ ಫೀಡಿಂಗ್ ಡ್ರೆಸ್ಸಸ್ ಬರ್ತಾ ಇದೆ ಅಲ್ವಾ, ಸೊ ಅದನ್ನು ಕೂಡ ನೋಡಿಟ್ಟಿದ್ದೀನಿ. ಇನ್ ಕೇಸ್ ಮುಂದಕ್ಕೆ ಬೇಕು ಅಂತಂದರೆ ಒಂದು ತರಿಸ್ಕೊಂಡು ನೋಡಿಬಿಟ್ಟು ಬೇಕಾದರೆ ತರಿಸ್ಕೊಂಡು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇದಾಗಿತ್ತು ಇಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಎಲ್ಲ ಯೂಸ್ಫುಲ್ ಪ್ರಾಡಕ್ಟ್ಸೇ ತೋರಿಸಿದ್ದೀನಿ. ಆ್ಯಂಡ್ ಇನ್ನು ಬರ್ತಾ ಬರ್ತಾ ನಾನು ಏನೇನು ತೊಗೊತಿದ್ದೀನಿ ಅಥವಾ ಏನೇನು ಪ್ಯಾಕ್ ಮಾಡ್ಕೊತಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಇದರಲ್ಲಿ ಯಾವುದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಗಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಎಲ್ಲ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಬೈ ಮಾಡಿ. ಆ್ಯಂಡ್ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇತ್ತು, ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಲು ಅಥವಾ ಕ್ವಾಂಟಿಟಿ ಕ್ವಾಲಿಟಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನನಗೆ ಬಂದಿರೋದೆಲ್ಲ ಟಾಪ್ ನಾಚ್ ಆಗಿದೆ, ನಾನು ಯಾವುದನ್ನು ರಿಟರ್ನ್ ಮಾಡಿ ಮತ್ತೆ ತರಿಸ್ಕೊಂಡಿಲ್ಲ. ಸೊ ಎಲ್ಲ ಹೆಂಗೆ ಬಂದಿತ್ತೋ ಹಾಗೆ ಇದೆ. ಬಟ್ ಈ ಪಿಂಕ್ ಡ್ರೆಸ್ ಒಂದು ಮಾತ್ರ ನನಗೆ ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು ಬಂದಾಗ, ಈ 2 ಡ್ರೆಸ್ಗೂ ಕಂಪೇರ್ ಮಾಡಿದಾಗ. ಸೊ ಇದನ್ನ ಮಾತ್ರ ಒಂದು ಎಕ್ಸ್ಚೇಂಜ್ ಕೊಟ್ಟು ತೊಗೊಂಡಿದ್ದಷ್ಟೇನೆ. ಇನ್ನು ಮಿಕ್ಕಿದ ಮೀಶೋ ಪ್ರಾಡಕ್ಟ್ಸ್ ಅಂತೂ ಒಂದು ನಾನು ರಿಟರ್ನ್ ಮಾಡಿಲ್ಲ ಹೇಳ್ಬೇಕಂದ್ರೆ. ಸೊ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ನಿಮಗೂ ಬೇಕಂದರೆ ನೀವು ಕೂಡ ತಗೋಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.